ಇಂದು ಆರಾಧನೆಯ ಪ್ರಾಮುಖ್ಯತೆ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಒಟ್ಟಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ. ಸಬ್ಬತ್ ದಿನದ ಆರಾಧನೆ, ಮೂರನೇ ದಿನದ ಆರಾಧನೆ, ಹಬ್ಬದ ಆರಾಧನೆಗಳು ಮತ್ತು ನಿತ್ಯ ಪ್ರಾರ್ಥನೆಯ ಸಮಯಗಳು ಇವೆಲ್ಲವೂ ದೇವರಿಗೆ ಮಾಡುವ ಆರಾಧನೆಗಳಾಗಿವೆ. ಹಾಗಾದರೆ ನಾವು ಆರಾಧನೆಯನ್ನು ಏಕೆ ಮಾಡಬೇಕು? ಅನೇಕ ಜನರು ಆರಾಧನೆ ಎಂದರೆ ಸಭೆಗೆ ಹೋಗುವುದು, ಸ್ತುತಿಗೀತೆಗಳನ್ನು ಹಾಡುವುದು, ದೇವರ ವಾಕ್ಯವನ್ನು ಕೇಳುವುದು ಮತ್ತು ಪ್ರಾರ್ಥಿಸುವುದು ಎಂದು ಭಾವಿಸುತ್ತಾರೆ. ಇಂದು ದೇವರು ನಮಗೆ ಆರಾಧನೆಯನ್ನು ಏಕೆ ದಯಪಾಲಿಸಿದ್ದಾರೆ ಎಂಬುದನ್ನು ಸತ್ಯವೇದದ ಮೂಲಕ ದೃಢಪಡಿಸಿಕೊಳ್ಳೋಣ ಮತ್ತು ಆರಾಧನೆಯ ವಿಧಿಯು ನಮ್ಮ ಆತ್ಮಗಳಿಗೆ ಎಷ್ಟು ಮುಖ್ಯ ಮತ್ತು ಆತ್ಮಿಕ ಲೋಕದಲ್ಲಿ ಅದು ಎಷ್ಟು ಮಹತ್ವದ್ದಾಗಿದೆ ಎಂಬುದನ್ನು ಚಿಂತಿಸೋಣ. 영적인 어떤 부분을 차지하는 것인가를 오늘 경의 가르침 속에서 확인해 보는 시간을 가져보도록 하겠습니다. ಕೀರ್ತನೆಗಳು 50 ತೆಗೆಯೋಣ. 한번 읽어 주시기 바랍니다. ಕೀರ್ತನೆಗಳು ಅಧ್ಯಾಯ 50 ವಚನ 1 ನೋಡೋಣ. ದೇವದೇವನಾದ ಯೆಹೋವನು ಪೂರ್ವದಿಂದ ಪಶ್ಚಿಮ ದಿಕ್ಕಿನವರೆಗೂ ಇರುವ ಭೂನಿವಾಸಿಗಳೆಲ್ಲರನ್ನು ತನ್ನ ಸನ್ನಿಧಿಯಲ್ಲಿ ಬರಬೇಕೆಂದು ಆಜ್ಞಾಪಿಸುತ್ತಾನೆ. ಅತ್ಯಂತ ರಮಣೀಯವಾದ ಚಿಯೋನಿನಲ್ಲಿರುವ ದೇವರು ಪ್ರಕಾಶಿಸುತ್ತಾನೆ. ನಮ್ಮ ದೇವರು ಪ್ರತ್ಯಕ್ಷನಾಗುವನು. ಎಷ್ಟು ಮಾತ್ರವೂ ಸುಮ್ಮನಿರುವುದಿಲ್ಲ. ಆತನ ಮುಂಭಾಗದಲ್ಲಿ ಬೆಂಕಿ ಪ್ರಜ್ವಲಿಸುತ್ತದೆ. ಆತನ ಸುತ್ತಲೂ ಬಿರುಗಾಳಿ ಬೀಸುತ್ತದೆ. ಆತನು ತನ್ನ ಪ್ರಜೆಗಳ ನ್ಯಾಯವಿಚಾರಣೆಯಲ್ಲಿ ಭೂಮ್ಯಾಕಾಶಗಳನ್ನು ಸಾಕ್ಷಿಗಳಾಗಿ ನೇಮಿಸುತ್ತಾನೆ. ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರೆಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ. ಇಲ್ಲಿ ಯಜ್ಞ ಎಂಬ ಪದದ ಅರ್ಥ ಆರಾಧನೆ. ಹಳೆಯ ಒಡಂಬಡಿಕೆಯಲ್ಲಿ ಯಜ್ಞ ಎಂಬುದನ್ನು ಬಳಸಲಾಗಿದೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಆರಾಧನೆ ಎಂಬುದನ್ನು ಬಳಸಲಾಗಿದೆ. ಎರಡೂ ಪದಗಳು ಒಂದೇ ಅರ್ಥವನ್ನು ಹೊಂದಿವೆ. ಈ ರೀತಿಯಾಗಿ ದೇವರು ನಮಗೆ ಕೀರ್ತನೆಗಳು 50 ಮೂಲಕ ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರೆಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ ಎಂದು ತಿಳಿಸುತ್ತಾರೆ. ಹಾಗಾದರೆ ಆರಾಧನೆ ಏಕೆ ಅಗತ್ಯ ಮತ್ತು ಅದು ಏಕೆ ಪ್ರಾರಂಭವಾಯಿತು? ಮನುಕುಲವು ಇದನ್ನು ಅರ್ಥಮಾಡಿಕೊಳ್ಳಲು ದೇವರು ಈ ವಿಷಯವನ್ನು ಏದೆನ್ ತೋಟದ ಇತಿಹಾಸದ ಮೂಲಕ ವಿವರಿಸುತ್ತಾರೆ. ಆದಾಮ ಮತ್ತು ಹವ್ವಳು ನಿಷೇಧಿತ ಹಣ್ಣನ್ನು ತಿಂದು ಪಾಪ ಮಾಡುವ ಮೊದಲು ಆರಾಧನೆಯ ಅಗತ್ಯವಿರಲಿಲ್ಲ. ಅವರು ಪಾಪ ಮಾಡಿದ ನಂತರ ಆದಾಮ ಮತ್ತು ಹವ್ವಳ ಮಕ್ಕಳಾದ ಹೇಬೆಲ ಮತ್ತು ಕಾಯಿನನ ಮೂಲಕ ಏದೆನ್ನ ಮಹಿಮೆಯನ್ನು ಪುನಃ ಸ್ಥಾಪಿಸುವ ಮಾರ್ಗವನ್ನು ದೇವರು ಪ್ರಕಟಪಡಿಸಿದರು. ಆ ಸಮಯದಿಂದ ಹೇಬೆಲನ ಯಜ್ಞ ಮತ್ತು ಕಾಯಿನನ ಯಜ್ಞ ಎಂಬ ಅಭಿವ್ಯಕ್ತಿಗಳು ಸತ್ಯವೇದದಲ್ಲಿ ಕಾಣಿಸಿಕೊಂಡವು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಅವರು ಏದೆನ್ ತೋಟದ ಮಹಿಮೆಯನ್ನು ಪುನಃ ಸ್ಥಾಪಿಸಲು ದೇವರು ಆರಾಧನೆಯ ವ್ಯವಸ್ಥೆಯನ್ನು ಸ್ಥಾಪಿಸಿದರು. ವಾಸ್ತವವಾಗಿ ನಾವು ಈ ಭೂಮಿಗೆ ದೊಬ್ಬಲ್ಪಟ್ಟ ಪರಲೋಕದ ಪಾಪಿಗಳು. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ದೇವರನ್ನು ಸಂಧಿಸಲು ಆರಾಧನೆಯನ್ನು ಅನುಗ್ರಹದ ಸಮಯವಾಗಿ ಸ್ಥಾಪಿಸಲಾಯಿತು. ಈ ಕಾರಣದಿಂದಲೇ ನಿಗದಿತ ದಿನಾಂಕಗಳು ಮತ್ತು ಸಮಯಗಳಲ್ಲಿ ಆರಾಧನೆಗೆ ಹಾಜರಾಗುವುದು ನಮ್ಮ ನಂಬಿಕೆಯ ಜೀವನದಲ್ಲಿ ಬಹಳ ಮುಖ್ಯವಾಗಿದೆ. ಅದೇಕೆಂದರೆ ಪರಲೋಕದ ಪಾಪಿಗಳನ್ನು ಕ್ಷಮಿಸಲು ಅನುಮತಿಸುವ ದೇವರ ಚಿತ್ತವು ಆರಾಧನೆಯಲ್ಲಿ ಅಡಕವಾಗಿದೆ. ಇದಲ್ಲದೆ ಆರಾಧನೆಯು ದೋಷ ಪರಿಹಾರದ ಅನುಗ್ರಹಕ್ಕಾಗಿ ಕೃತಜ್ಞತೆ ಸಲ್ಲಿಸುವ ಅರ್ಥವನ್ನು ಸಹ ಒಳಗೊಂಡಿದೆ. ಈ ಕಾರಣಕ್ಕಾಗಿ ಪ್ರವಾದಿಗಳು ಮತ್ತು ಆದಿ ಸಭೆಯ ಅಪೊಸ್ತಲರು ದೇವಜನರಿಗೆ ನಾವು ಆರಾಧನೆಯನ್ನು ಎಂದಿಗೂ ನಿರ್ಲಕ್ಷಿಸಬಾರದು ಎಂದು ಎಚ್ಚರಿಸಿದರು. ಇಬ್ರಿಯರಿಗೆ ಅಧ್ಯಾಯ 10 ನೋಡೋಣ.
ಇಬ್ರಿಯರಿಗೆ ಅಧ್ಯಾಯ 10 ವಚನ 22. ಆದಕಾರಣ ನೀನಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟುಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಸರಳವಾಗಿ ಹೇಳುವುದಾದರೆ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟುಬಿಡಬಾರದು. ಅವರ ರೂಢಿಯನ್ನು ಅನುಸರಿಸುವ ಬದಲು ನಾವು ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು ಮತ್ತು ದೇವರ ಮಹಿಮೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೋಡುವುದರಿಂದ ಕೂಡಿಕೊಳ್ಳಬೇಕು. ಇದು ಇಬ್ರಿಯರಿಗೆ ಅಧ್ಯಾಯ 10 ವಚನ 25 ನಮಗೆ ಕಲಿಸುವ ಪಾಠವಾಗಿದೆ. ಆದ್ದರಿಂದ ಆರಾಧನೆಗೆ ಬಹಳ ಮುಖ್ಯವಾದ ಅರ್ಥವಿದೆ. ವಚನ 26 ರೊಂದಿಗೆ ಮುಂದುವರಿಸೋಣ. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಅಂದರೆ ಪಾಪಗಳ ಕ್ಷಮೆಗಾಗಿ ಯಾವುದೇ ಆರಾಧನೆ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯೂ ಇವೇ ನಮ್ಮ ಮುಂದೆ ಇರುವವು. ಇಬ್ರಿಯರಿಗೆ ಅಧ್ಯಾಯ 10ರಲ್ಲಿ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟುಬಿಡಬಾರದು ಎಂಬ ಸತ್ಯವೇದದ ಕಠಿಣ ಬೋಧನೆಯನ್ನು ನಾವು ದೃಢಪಡಿಸಿಕೊಳ್ಳಬಹುದು. ಬದಲಾಗಿ ಕ್ರಿಸ್ತನ ಮಹಿಮೆಯ ದಿನ ಸಮೀಪಿಸುತ್ತಿದ್ದಂತೆ ನಾವು ಆರಾಧನೆಯಲ್ಲಿ ಹೆಚ್ಚು ಶ್ರದ್ಧೆಯಿಂದ ಭಾಗವಹಿಸಬೇಕು. ಹಾಗಾದರೆ ಆರಾಧನೆ ನಮಗೆ ಏಕೆ ಅಗತ್ಯವಾಯಿತು ಎಂಬುದರ ಕುರಿತು ಪ್ರವಾದಿ ಯೆಶಾಯನು ನಮಗೆ ನೀಡುವ ಪಾಠವನ್ನು ಕಂಡುಹಿಡಿಯೋಣ. ಯೆಶಾಯನು ಅಧ್ಯಾಯ 59 ತೆಗೆಯೋಣ. ಯೆಶಾಯನು ಅಧ್ಯಾಯ 59 ವಚನ 1. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೆಯಲ್ಲ, ಆತನ ಕಿವಿಯೂ ಕೆಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೆಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ನಿಮ್ಮ ಕೆಗಳು ರಕ್ತದಿಂದ ಹೊಲಸಾಗಿವೆ, ನಿಮ್ಮ ಬೆರಳುಗಳು ಅಪರಾಧದಿಂದ ಅಶುದ್ಧವಾಗಿವೆ, ನಿಮ್ಮ ತುಟಿಗಳು ಸುಳ್ಳಾಡುತ್ತವೆ, ನಿಮ್ಮ ನಾಲಿಗೆಯು ಕೆಡುಕನ್ನು ನುಡಿಯುತ್ತದೆ. ಯಾವುದು ನಮ್ಮನ್ನು ನಮ್ಮ ದೇವರಿಂದ ಅಗಲಿಸಿತು? ನಮ್ಮ ಅಪರಾಧಗಳು. ನಮ್ಮ ಪಾಪವು ದೇವರು ಮತ್ತು ನಮ್ಮ ನಡುವೆ ಅಂತರವನ್ನು ಸೃಷ್ಟಿಸಿತು. ನಮ್ಮ ಪಾಪದಿಂದಾಗಿ ದೇವರೊಂದಿಗಿನ ನಮ್ಮ ಸಂಬಂಧ ದೂರವಾಗಿದೆ. ಹಾಗಾದರೆ ದೇವರು ಆ ಅಂತರವನ್ನು ಹೇಗೆ ತೆಗೆದುಹಾಕಿದರು? ಆರಾಧನೆಯ ಮೂಲಕ ಆ ಅಗಲಿಕೆಯನ್ನು ತೆಗೆದುಹಾಕಬಹುದು. ಆದ್ದರಿಂದ ಆರಾಧನೆಯ ಸಮಯದಲ್ಲಿ ದೇವರು ನಮ್ಮೊಂದಿಗಿದ್ದಾರೆ. ನಮ್ಮನ್ನು ಸಂಧಿಸುತ್ತಾರೆ ಮತ್ತು ನಾವು ಹಿಂದೆ ಮಾಡಿದ ಪಾಪಗಳನ್ನು ಕ್ಷಮಿಸುತ್ತಾರೆ ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ. ಆದಾಮ ಮತ್ತು ಹವ್ವ ಪಾಪ ಮಾಡಿದ ನಂತರ ದೇವರು ಹೇಬೆಲ ಮತ್ತು ಕಾಯಿನನಿಗೆ ಯಜ್ಞವನ್ನು ಅರ್ಪಿಸಲು ಆಜ್ಞಾಪಿಸಿದರು. ನಾವು ಆದಿಕಾಂಡ ಅಧ್ಯಾಯ 4ಕ್ಕೆ ಹೋಗೋಣ. ಆದಿಕಾಂಡ ಅಧ್ಯಾಯ 4 ವಚನ 1 ನೋಡೋಣ. ಆ ಪುರುಷನು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತು, ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ತರುವಾಯ ಅವನ ತಮ್ಮನಾದ ಹೆಬೆಲನನ್ನು ಹೆತ್ತಳು. ಹೆಬೆಲನು ಕುರಿಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವವನಾದನು. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೆಬೆಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೆಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಹೇಬೆಲನ ಯಜ್ಞ ಮತ್ತು ಕಾಯಿನನ ಯಜ್ಞವನ್ನು ಮೊದಲ ಬಾರಿಗೆ ಆದಿಕಾಂಡ ಅಧ್ಯಾಯ 4ರಲ್ಲಿ ಉಲ್ಲೇಖಿಸಲಾಗಿದೆ.
등장하고 있습니다. ಇಬ್ರಿಯರಿಗೆ ಬರೆದ ಬರಹಗಾರನು ಈ ದೃಶ್ಯವನ್ನು ಇಬ್ರಿಯರಿಗೆ ಅಧ್ಯಾಯ 11ರಲ್ಲಿ ಹೇಗೆ ವರ್ಣಿಸಿದ್ದಾನೆಂದು ನೋಡೋಣ. ನಾವು ಇಬ್ರಿಯರಿಗೆ ಅಧ್ಯಾಯ 11ನ್ನು ತೆಗೆಯೋಣ. ಅಧ್ಯಾಯ 11 ವಚನ 4. ನಂಬಿಕೆಯಿಂದಲೇ ಹೆಬೆಲನು ಏನನ್ನು ತಂದನು? ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ಇಲ್ಲಿ ಹೇಬೆಲನು ಕಾಯಿನನಿಗಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಕಾಯಿನನು ತನ್ನ ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ದೇವರಿಗೆ ಧಾನ್ಯದ ಯಜ್ಞವನ್ನು ಅರ್ಪಿಸಿದನು. ಹೇಬೆಲನು ತನ್ನ ಹಿಂಡಿನ ಚೊಚ್ಚಲ ಮರಿಗಳನ್ನು ದೇವರಿಗೆ ಕಾಣಿಕೆಯಾಗಿ ಅರ್ಪಿಸಿದನು. ಈ ಎರಡು ಕಾಣಿಕೆಗಳ ಅರ್ಥವೇನು? ಎರಡೂ ಕಾಣಿಕೆಗಳನ್ನು ಪೂರ್ಣ ಪ್ರಾಮಾಣಿಕತೆಯಿಂದ ಅರ್ಪಿಸಲಾಯಿತು. ಎಷ್ಟಾದರೂ ದೇವರು ಹೇಬೆಲನ ಕಾಣಿಕೆಯನ್ನು ಮಾತ್ರ ಸ್ವೀಕರಿಸಿದರು. ದೇವರು ಕಾಯಿನನ ಕಾಣಿಕೆಯನ್ನು ಸ್ವೀಕರಿಸಲಿಲ್ಲ. ವ್ಯತ್ಯಾಸ ಏನಾಗಿತ್ತು? ಹೇಬೆಲನ ಯಜ್ಞವು ರಕ್ತದ ಯಜ್ಞಾರ್ಪಣೆಯಾಗಿತ್ತು. ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕಾದರೆ ಶಿಲುಬೆಯ ಮೇಲೆ ಕ್ರಿಸ್ತನ ತ್ಯಾಗ ಇರಬೇಕು. ಈ ಕಾರಣಕ್ಕಾಗಿ ಹೇಬೆಲ ಮತ್ತು ಕಾಯಿನನ ಕಾಲದಿಂದಲೂ ದೇವರು ತಾನು ಬಯಸಿದ ಯಜ್ಞ ಮತ್ತು ಬಯಸದ ಯಜ್ಞಗಳ ನಡುವೆ ವ್ಯತ್ಯಾಸವನ್ನು ತೋರಿಸಿದರು. ಪ್ರಾಮಾಣಿಕತೆಯ ವಿಷಯದಲ್ಲಿ ಕಾಯಿನನು ಹೆಚ್ಚು ಶ್ರಮವನ್ನು ಹಾಕಿದನು. ಅವನು ಬೀಜಗಳನ್ನು ಬಿತ್ತಿದನು, ಅವುಗಳನ್ನು ನೋಡಿಕೊಂಡನು ಮತ್ತು ಸರಿಯಾದ ಸಮಯಕ್ಕೆ ನೀರು ಹಾಕಿದನು. ಕಾಯಿನನು ತನ್ನ ಯಜ್ಞವನ್ನು ಪೂರ್ಣ ಹೃದಯದಿಂದ ಅರ್ಪಿಸಿದರೂ ದೇವರು ಅದನ್ನು ಅಂಗೀಕರಿಸಲಿಲ್ಲ. ಆದರೆ ರಕ್ತಧಾರೆಯ ಹೇಬೆಲನ ಯಜ್ಞವನ್ನು ಸ್ವೀಕರಿಸಿದರು. ಅವರ ಕಾಣಿಕೆಗಳು ವಿಭಿನ್ನವಾಗಿದ್ದವು ಎಂಬುದು ಸಮಸ್ಯೆಯಾಗಿರಲಿಲ್ಲ. ಇಬ್ಬರೂ ಯಜ್ಞಕ್ಕೆ ಹೆಚ್ಚು ಶ್ರಮವನ್ನು ಹಾಕಿದರು, ಆದರೆ ದೇವರು ಬಯಸಿದ್ದು ಪಾಪಗಳ ಕ್ಷಮೆಯ ಅರ್ಥವನ್ನು ಹೊಂದಿರುವ ಯಜ್ಞವಾಗಿತ್ತು. ಇದು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸುವುದರ ಮೂಲಕ ದೇವರು ಮತ್ತು ನಮ್ಮ ನಡುವಿನ ಅಂತರವನ್ನು ಹೇಗೆ ತೆಗೆದುಹಾಕುತ್ತಾರೆ ಎಂಬುದನ್ನು ತೋರಿಸುತ್ತದೆ. ಇದನ್ನು ಎಫೆಸದವರಿಗೆ ಅಧ್ಯಾಯ 2ರಲ್ಲಿ ದೃಢಪಡಿಸಿಕೊಳ್ಳೋಣ. ಎಫೆಸದವರಿಗೆ ಅಧ್ಯಾಯ 2 ವಚನ 13 ನೋಡೋಣ. ಈಗಲಾದರೋ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೆರೆದವರಾಗಿದ್ದು ಯಾವುದರಿಂದ ನಾವು ಸಮೀಪಸ್ಥರಾದೆವು? ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ಕುರಿಮರಿಗೆ ಹೋಲಿಸಲ್ಪಟ್ಟ ಕ್ರಿಸ್ತನ ರಕ್ತದಿಂದ ಏನಾಯಿತು? ಕ್ರಿಸ್ತನ ತ್ಯಾಗದಿಂದ ನಾವು ಸಮೀಪಸ್ಥರಾದೆವು. ದೇವರು ಹೇಬೆಲನ ಕಾಣಿಕೆಯನ್ನು ಉತ್ತಮವೆಂದು ಪರಿಗಣಿಸಿ ಅದನ್ನು ಸ್ವೀಕರಿಸಿದ ಒಂದು ಕಾರಣವೆಂದರೆ ಕುರಿಮರಿಗೆ ಹೋಲಿಸಲ್ಪಟ್ಟ ಕ್ರಿಸ್ತನು ಶಿಲುಬೆಯ ಮೇಲಿನ ತನ್ನ ತ್ಯಾಗದ ಮೂಲಕ ಮನುಕುಲದ ಪಾಪಗಳನ್ನು ಕ್ಷಮಿಸುತ್ತಾರೆ ಮತ್ತು ನಾವು ದೇವರಿಗೆ ಸಮೀಪವಾಗುವಂತೆ ಮಾಡುತ್ತಾರೆ. ಆದ್ದರಿಂದ ಎಫೆಸದವರಿಗೆ ಅಧ್ಯಾಯ 2 ವಚನ 13ರಲ್ಲಿ ಬರೆದಿರುವಂತೆ ಏನಾಯಿತು? ಈಗಲಾದರೋ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೆರೆದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ಸರಳವಾಗಿ ಹೇಳುವುದಾದರೆ ಕ್ರಿಸ್ತನ ರಕ್ತವು ನಾವು ದೇವರಿಗೆ ಸಮೀಪಸ್ಥರಾಗುವಂತೆ ಮಾಡುತ್ತದೆ. ವಚನ 13ರೊಂದಿಗೆ ಮುಂದುವರಿಸೋಣ. ಈಗಲಾದರೋ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೆರೆದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿಹಾಕಿದನು. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಅವನ ಇನ್ನೊಂದು ಉದ್ದೇಶವೇನು?
ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನೂ ಒಂದೇ 소멸하시고 ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನಪಡಿಸಿದ್ದಾನೆ. 평안을 전하고 ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದನು. 둘이 한 ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. 그러므로 이제부터 ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು ಅನ್ಯರೂ ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು ದೇವರ ಮನೆಯವರೂ ಆಗಿದ್ದಿರಿ. 시민이요 하나님의 권속이다. ಸರಳವಾಗಿ ಹೇಳುವುದಾದರೆ ನಾವು ದೇವರ ಕುಟುಂಬದ ಭಾಗವಾಗಿದ್ದೇವೆ. 하나님의 가족이 이제 되었다는 것입니다. ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. 친히 모퉁이 돌이 되셨느니라고 했습니다. ಎಫೆಸದವರಿಗೆ ಅಧ್ಯಾಯ 2ರ ಮೂಲಕ ನಮ್ಮ ಪಾಪಗಳಿಂದಾಗಿ ನಾವು ದೇವರಿಂದ ದೂರವಾದೆವು ಮತ್ತು ಆತನ ಸಮೀಪ ಬರಲು ಸಾಧ್ಯವಾಗಲಿಲ್ಲ ಎಂದು ನಾವು ಅರ್ಥಮಾಡಿಕೊಳ್ಳಬಹುದು. ಎಷ್ಟಾದರೂ ಈಗ ನಾವು ಕ್ರಿಸ್ತನ ರಕ್ತದ ಮೂಲಕ ಕ್ರಿಸ್ತ ಯೇಸುವಿಗೆ ಸಮೀಪವಾಗಿದ್ದೇವೆ. 그리스도의 피로 말미암아서 하나님과 우리 사이를 가깝게 연결시켜 주셨다. ಹೀಗಿರಲಾಗಿ ನಾವು ಇನ್ನು ಮೇಲೆ ಪರದೇಶದವರು ಅನ್ಯರೂ ಆಗಿರದೆ ದೇವರ ಮನೆಯವರೂ ಆಗಿದ್ದೀವಿ ಎಂದು ಸತ್ಯವೇದವು ಹೇಳುತ್ತದೆ. 하나님 안에서 하나님의 권속이라는 표현을 ಸರಳವಾಗಿ ಹೇಳುವುದಾದರೆ ನಾವು ದೇವರ ಕುಟುಂಬವಾಗಿದ್ದೇವೆ. 되었다라고 이렇게 알려주고 있습니다. 그래서 ದೇವರು ನಮಗೆ ದೇವರನ್ನು ತಂದೆ ಮತ್ತು ತಾಯಿ ಎಂದು ಕರೆಯಲು ಮತ್ತು ಸತ್ಯದಲ್ಲಿರುವ ಚಿಯೋನ್ ಸದಸ್ಯರನ್ನು ಸಹೋದರ ಸಹೋದರಿಯರು ಎಂದು ಕರೆಯಲು ಅವಕಾಶ ಮಾಡಿಕೊಟ್ಟರು. 형제라 자매라 ದೇವರು ಇದನ್ನು ಹೇಗೆ ಸಾಧಿಸಿದರು? 이런 제 위치에 하나님께서 놓으셨는데 이 모든 것이 다 뭘로 하나님께서 그렇게 하셨느냐? ದೇವರು ಇದನ್ನು ಆರಾಧನೆಯ ಒಡಂಬಡಿಕೆಯ ಮೂಲಕ ಸಾಧಿಸಿದರು. 이루어 놓으셨다라는 것입니다. ಕೆಲವು ಸದಸ್ಯರು ಯಜ್ಞ ಮತ್ತು ಆರಾಧನೆಯ ಅಭಿವ್ಯಕ್ತಿಗಳ ಬಗ್ಗೆ ಕೇಳುತ್ತಾರೆ. 질문을 가끔 하시는 식구들이 있는데요. ಕೆಲವರಿಗೆ ಅರ್ಥ ಸರಿಯಾಗಿ ಅರ್ಥವಾಗದಿರಬಹುದು. ಹಾಗಾಗಿ ವಿಮೋಚನಕಾಂಡ ಅಧ್ಯಾಯ 12 ವಚನ 23 ಒಟ್ಟಿಗೆ ನೋಡೋಣ. 23절의 말씀 함께 보겠습니다. ವಿಮೋಚನಕಾಂಡ ಅಧ್ಯಾಯ 12 ವಚನ 23 ನೋಡೋಣ. ಯೆಹೋವನು ಐಗುಪ್ತ್ಯರನ್ನು ಹತಮಾಡುವುದಕ್ಕೆ ದೇಶದ ನಡುವೆ ಹಾದುಹೋಗುವಾಗ ನಿಮ್ಮ ಮನೆ ಬಾಗಿಲಿನ ಮೇಲನ ಪಟ್ಟಿಯಲ್ಲಿಯೂ 2 ನಿಲುವು ಕಂಬಗಳಲ್ಲಿಯೂ ಆ ರಕ್ತವನ್ನು ಕಂಡು ಮುಂದಕ್ಕೆ ದಾಟಿ ಹೋಗುವನು. ನಿಮ್ಮ ಪ್ರಾಣ ತೆಗೆಯುವುದಕ್ಕೆ ಸಂಹಾರಕನನ್ನು ನಿಮ್ಮ ಮನೆಗಳಲ್ಲಿ ಬರಗೊಳಿಸುವುದೇ ಇಲ್ಲ. 하실 것임이니라. ಇದು ನಿಮಗೂ ನಿಮ್ಮ ಸಂತತಿಯವರಿಗೂ 사무라고요. ನಾವು ಅವುಗಳನ್ನು ಹೇಗೆ ಆಚರಿಸಬೇಕು? ಶಾಶ್ವತವಾದ ನಿಯಮವೆಂದು ಆಚರಿಸಬೇಕು. ಯೆಹೋವನು ತನ್ನ ಮಾತಿನ ಮೇರೆಗೆ ನಿಮಗೆ ಕೊಡುವ ದೇಶಕ್ಕೆ ನೀವು ಬಂದಾಗ ಈ ಆಚಾರವನ್ನು ನಡೆಸಬೇಕು. 이 예식을 지킬 것이라. ಮುಂದೆ ನಿಮ್ಮ ಮಕ್ಕಳು ನೀವು ನಡೆಸುವ ಈ ಆಚಾರವೇನೆಂದು ನಿಮ್ಮನ್ನು ಕೇಳುವಾಗ ನೀವು ಅವರಿಗೆ, ಯೆಹೋವನು ಐಗುಪ್ತ್ಯರನ್ನು ಸಂಹರಿಸಿದಾಗ ಐಗುಪ್ತ ದೇಶದಲ್ಲಿದ್ದ ಇಸ್ರಾಯೇಲ್ಯರ ಮನೆಗಳಲ್ಲಿ ಪ್ರವೇಶಿಸದೆ ಮುಂದಕ್ಕೆ ದಾಟಿ ನಮ್ಮವರನ್ನು ಉಳಿಸಿದ್ದರಿಂದ ಅದು ಏನು? ನಾವು ಯೆಹೋವನ ಪಸ್ಕವೆಂಬ ಈ ಯಜ್ಞಾಚಾರವನ್ನು ನಡೆಸುವುದುಂಟು ಎಂದು ಹೇಳಬೇಕು ಅಂದನು. 구원하셨느니라 하라 하매 백성이 머리 숙여 경배하니라고 했습니다. ನಾವು ಪ್ರತಿ ವರ್ಷ ಪಸ್ಕ ಹಬ್ಬದ ಆರಾಧನೆಯನ್ನು ಆಚರಿಸುತ್ತೇವೆ. ಪಸ್ಕದ ಆರಾಧನೆಯ ಬಗ್ಗೆ ವಿಮೋಚನಕಾಂಡ ಪುಸ್ತಕವು ಏನೆಂದು ಹೇಳುತ್ತದೆ? ಇದು ಪಸ್ಕದ ಯಜ್ಞ. ಈ ಕಾರಣದಿಂದಲೇ ಯೇಸುವನ್ನು ಪಸ್ಕದ ಕುರಿಮರಿ ಎಂದು ಕರೆಯಲಾಗುತ್ತದೆ ಅಲ್ಲವೇ? 3500 ವರ್ಷಗಳ ಹಿಂದೆ ಐಗುಪ್ತ ದೇಶದಲ್ಲಿಯೂ ಸಹ ಪಸ್ಕದ ಕುರಿಮರಿಯ ರಕ್ತವಿದ್ದ ಮನೆಗಳನ್ನು ದೇವರು ಹಾದು ಹೋದರು. ಹಾಗಾಗಿ ವಿಪತ್ತು ಅವರಿಗೆ ತಾಗಲಿಲ್ಲ. 이와 같은 그 가정들은 전부 재앙이 넘어가도록끔 하셨고 ಮತ್ತೊಂದೆಡೆ ಇಡೀ ಐಗುಪ್ತ ದೇಶವು ಚೊಚ್ಚಲು ಮಕ್ಕಳೆಲ್ಲರೂ ಸಾಯುವ ಉಪದ್ರವದಿಂದ ತತ್ತರಿಸಿತು. ಈ ಭಯಾನಕ ಘಟನೆಯನ್ನು ಸತ್ಯವೇದದಲ್ಲಿ ದಾಖಲಿಸಲಾಗಿದೆ. 짐승이라면 처음 태어난 초태생들이 전부 죽임을 당하는 그런 애굽의 3,500년 전 끔찍한 어떤 역사가 성경 가운데 또 기록되어 있습니다. ಆರಾಧನೆಗೆ ಸಂಬಂಧಿಸಿದಂತೆ ದೇವರು ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡವರನ್ನು ಕರೆಕೊಂಡು ಬನ್ನಿರಿ ಎಂದು ಹೇಳುತ್ತಾರೆ. ದೇವರು ವಿಮೋಚನಕಾಂಡ ಅಧ್ಯಾಯ 12ರಲ್ಲಿ ಪಸ್ಕವನ್ನು ಆರಾಧನೆ ಮತ್ತು ಯಜ್ಞ ಎಂದು ಉಲ್ಲೇಖಿಸಿದ್ದಾರೆ. ಆದ್ದರಿಂದ ದೇವರು ಹೇಬೆಲನ ಕಾಣಿಕೆಯನ್ನು ಸ್ವೀಕರಿಸಿದರು ಮತ್ತು ಕಾಯಿನನಿಗಿಂತ ಶ್ರೇಷ್ಠವಾದ ಕಾಣಿಕೆಯನ್ನು ತಂದಿದ್ದಾನೆ ಎಂದು ಹೇಳಿದರು. ಏಕೆಂದರೆ ಹೇಬೆಲನ ಕಾಣಿಕೆಯು ಕುರಿಮರಿಯ ರಕ್ತದೊಂದಿಗೆ ಮಾಡಿದ ಯಜ್ಞವಾಗಿತ್ತು ಮತ್ತು ಕಾಯಿನನ ಕಾಣಿಕೆಯು ರಕ್ತಧಾರೆ ಇಲ್ಲದೆ ಮಾಡಿದ ಯಜ್ಞವಾಗಿತ್ತು.
ಅದು ಬೆಳೆಗಳೊಂದಿಗೆ ಅರ್ಪಿಸಿದ ಯಜ್ಞವಾದ್ದರಿಂದ ದೇವರು ಹೇಬೆಲನ ಕಾಣಿಕೆಯನ್ನು ಕಾಯಿನನ ಕಾಣಿಕೆಗಿಂತ ಶ್ರೇಷ್ಠವೆಂದು ಪರಿಗಣಿಸಿದರು. ದೇವರು ಹೇಬೆಲನ ಕಾಣಿಕೆಯನ್ನು ಸ್ವೀಕರಿಸಿದರು ಮತ್ತು ಕಾಯಿನನ ಕಾಣಿಕೆಯನ್ನು ತಿರಸ್ಕರಿಸಿದರು, ಏಕೆಂದರೆ ಮನುಕುಲದ ಪಾಪಗಳನ್ನು ಕ್ಷಮಿಸುವ ಅವರ ಮಹಾನ್ ಚಿತ್ತವು ರಕ್ತದ ಯಜ್ಞಾರ್ಪಣೆಯಲ್ಲಿ ಅಡಕವಾಗಿತ್ತು. ದೇವರಿಗೆ ಕಾಯಿನನ ಮೇಲೆ ಯಾವುದೇ ದ್ವೇಷವಿರಲಿಲ್ಲ. ಒಂದು ರಕ್ತದ ಯಜ್ಞಾರ್ಪಣೆ ಮತ್ತು ಇನ್ನೊಂದು ರಕ್ತವಿಲ್ಲದ ಯಜ್ಞಾರ್ಪಣೆ. ದೇವರು ರಕ್ತದ ಯಜ್ಞಾರ್ಪಣೆಯನ್ನು ಸ್ವೀಕರಿಸುವ ಮೂಲಕ ಮನುಕುಲದ ಪಾಪಗಳಿಗಾಗಿ ಏನು ಮಾಡುತ್ತಾರೆಂದು ಮುಂಚಿತವಾಗಿ ತೋರಿಸಿದರು. ಈ ಕಾರಣದಿಂದಲೇ ಹೇಬೆಲನು ಕಾಯಿನನಿಗಿಂತ ಉತ್ತಮವಾದ ಕಾಣಿಕೆಯನ್ನು ದೇವರ ಬಳಿ ತಂದನು ಎಂದು ಇಬ್ರಿಯರಿಗೆ ಪತ್ರದಲ್ಲಿ ಬರೆಯಲಾಗಿದೆ. ಅಂತಿಮವಾಗಿ ಯೇಸು ಕ್ರಿಸ್ತನು ಪಸ್ಕದ ಕುರಿಮರಿಯಾಗಿ ಈ ಭೂಮಿಗೆ ಬಂದು ಯಜ್ಞಬಲಿಯಾದಾಗ ದೇವರು ಮತ್ತು ನಮ್ಮ ನಡುವಿನ ಸಂಬಂಧಕ್ಕೆ ಏನಾಯಿತು? ಶಿಲುಬೆಯ ಮೇಲೆ ರಕ್ತ ಸುರಿಸುವುದರ ಮೂಲಕ ಅವರು ಸಂಬಂಧವನ್ನು ಪುನಃಸ್ಥಾಪಿಸಲಿಲ್ಲವೇ? ನಾವು ದೇವರ ಸಮೀಪಸ್ಥರಾದೆವು. ಪರಿಣಾಮವಾಗಿ ಹಿಂದೆ ಪರದೇಶದವರು ಪ್ರವಾಸಿಗಳಾಗಿದ್ದ ನಾವು ಈಗ ದೇವರ ಕುಟುಂಬದ ಭಾಗವಾಗಿದ್ದೇವೆ ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ. ಈ ಕಾರಣದಿಂದಲೇ ಆರಾಧನೆ ನಮಗೆ ಬಹಳ ಮುಖ್ಯವಾಗಿದೆ. ಈ ಕಾರಣದಿಂದಲೇ ದೇವರು ನಾವು ಆರಾಧನೆಗಾಗಿ ಒಗ್ಗೂಡುವುದನ್ನು ಎಂದಿಗೂ ಬಿಟ್ಟುಬಿಡಬಾರದು ಎಂದು ಹೇಳಿದರು. ನಾವು ರಕ್ಷಣೆ ಹೊಂದಲು, ಪಾಪಗಳ ಕ್ಷಮೆಯನ್ನು ಸ್ವೀಕರಿಸಲು ಮತ್ತು ನಮ್ಮ ಪರಲೋಕದ ಮನೆಗೆ ಹಿಂತಿರುಗಲು ನಾವು ಯಾವಾಗಲೂ ಅವರನ್ನು ಆರಾಧಿಸಬೇಕು ಎಂದು ದೇವರು ನಮಗೆ ನೆನಪಿಸುತ್ತಿಲ್ಲವೇ? ಕ್ರಿಸ್ತನು ಪಸ್ಕದ ಯಜ್ಞವಾದನು ಎಂದು ಸತ್ಯವೇದದ ಮೂಲಕ ದೃಢಪಡಿಸಿಕೊಳ್ಳುವುದನ್ನು ಮುಂದುವರಿಸೋಣ. 1 ಕೊರಿಂಥದವರಿಗೆ ಅಧ್ಯಾಯ 5 ವಚನ 7 ಅನ್ನು ನೋಡೋಣ. ಅಧ್ಯಾಯ 5 ವಚನ 7 ಅನ್ನು ನೋಡೋಣ. ನೀವು ಹುಳಿಯಿಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರಿ. ಯಾಕಂದರೆ ಅವರು ಏನು? ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವುದೆಂದರೆ ಕ್ರಿಸ್ತನೇ. ವಚನ 8 ಹೀಗೆ ಹೇಳುತ್ತದೆ, ಆದ ಕಾರಣ ನಾವು ಹಬ್ಬವನ್ನು ಆಚರಿಸೋಣ. ಇಲ್ಲಿ ಹಬ್ಬವು ಪಸ್ಕ ಹಬ್ಬವನ್ನು ಸೂಚಿಸುತ್ತದೆ. ಪರಿಣಾಮವಾಗಿ ಪಸ್ಕದ ಕುರಿಮರಿಯಾದ ಕ್ರಿಸ್ತನ ತ್ಯಾಗವು ಪಸ್ಕ ಹಬ್ಬದ ಆರಾಧನೆಯನ್ನು ಇನ್ನಷ್ಟು ಮಹತ್ವದ್ದಾಗಿ ಮಾಡಿದೆ. ಈ ತ್ಯಾಗವು ಇಲ್ಲದಿದ್ದರೆ ನಾವು ದೇವರಿಗೆ ಸಮೀಪಸ್ಥರಾಗಲು ಸಾಧ್ಯವಾಗುತ್ತಿತ್ತೆ. ಪರಲೋಕದಲ್ಲಿ ನಮ್ಮ ಪಾಪಗಳಿಂದಾಗಿ ನಾವು ಶಾಶ್ವತವಾಗಿ ಬೇರೆಯಾಗಲು ಉದ್ದೇಶಿಸಲ್ಪಟ್ಟಿದ್ದೆವು. ಆದರೆ ಶಿಲುಬೆಯ ಮೇಲಿನ ಕ್ರಿಸ್ತನ ತ್ಯಾಗದ ಮೂಲಕ ನಾವು ದೇವರಿಗೆ ಸಮೀಪಸ್ಥರಾದೆವು. ಹಿಂದೆ ನಾವು ಪರದೇಶದವರು, ಪ್ರವಾಸಿಗಳೂ ಆಗಿದ್ದೆವು. ಆದರೆ ಈಗ ನಾವು ದೇವರಲ್ಲಿ ಏನಾಗಿದ್ದೇವೆ? ನಾವು ದೇವರ ಕುಟುಂಬದ ಸದಸ್ಯರಾಗಿದ್ದೇವೆ. ಆದ್ದರಿಂದ ದೇವರನ್ನು ತಂದೆ ಎಂದು ಕರೆಯುವ ವಿಶೇಷ ಅಧಿಕಾರ ನಮಗಿದೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಇನ್ನೂ ಸರಳವಾಗಿ ಹೇಳುವುದಾದರೆ, ಯೇಸು ನಮಗೆ ಕಲಿಸಿದ ಕರ್ತನ ಪ್ರಾರ್ಥನೆಯನ್ನು ನಾವು ಮಾಡಬಹುದು. ನಾವು ಮಾತ್ರ ಈ ಪ್ರಾರ್ಥನೆಯನ್ನು ಸಲ್ಲಿಸಬಹುದು. ಎಷ್ಟಾದರೂ ಮೊದಲು ನಾವು ಹೇಗಿದ್ದೆವು? ನಾವು ನಮ್ಮ ಪಾಪಗಳಲ್ಲಿ ಹೂಣಲ್ಪಟ್ಟಾಗ ಪರದೇಶದವರು, ಪ್ರವಾಸಿಗಳೂ ಆಗಿದ್ದೆವು. ಎಷ್ಟಾದರೂ ಕ್ರಿಸ್ತನ ರಕ್ತದ ಮೂಲಕ ನಾವು ದೇವರಿಗೆ ಸಮೀಪಸ್ಥರಾದೆವು. ನಾವು ಇನ್ನು ಮುಂದೆ ಪರದೇಶದವರು, ಪ್ರವಾಸಿಗಳಲ್ಲ, ಬದಲಾಗಿ ದೇವರ ಮನೆಯವರೂ ಆಗಿದ್ದೇವೆ. ಇದರ ಮೂಲಕ ಕ್ರಿಸ್ತನ ತ್ಯಾಗವನ್ನು ಸ್ಮರಿಸುವ ಆರಾಧನೆಯ ಮಹತ್ವವನ್ನು ನಾವು ದೃಢಪಡಿಸಿಕೊಳ್ಳಬಹುದಲ್ಲವೇ? ಆರಾಧನೆಯ ಮೂಲಕ ತಂದೆ, ತಾಯಿ ಮತ್ತು ಮಕ್ಕಳಾಗಿ ದೇವರು ಮತ್ತು ನಮ್ಮ ನಡುವಿನ ಸಂಬಂಧವು ರೂಪುಗೊಳ್ಳುತ್ತದೆ. ಆದ್ದರಿಂದ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟುಬಿಡಬಾರದು ಎಂಬ ಮಾತುಗಳ ಅರ್ಥವೇನು?
그 말씀의 뜻은 더욱더 예배 어떻게 하라는 얘기입니까? ಇದರ ಅರ್ಥ ನಾವು ಆರಾಧನೆಯನ್ನು ಮುಖ್ಯವೆಂದು ಪರಿಗಣಿಸಿ ದೇವರನ್ನು ಸರಿಯಾಗಿ ಆರಾಧಿಸಬೇಕು ಎಂದಲ್ಲವೇ? 자녀들이 다 되라는 뜻 아니겠습니까? ಇದಲ್ಲದೆ ಆರಾಧನೆಯ ಮೂಲಕ ತನ್ನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡವರಿಗೆ ದೇವರು ಏನು ಮಾಡುತ್ತಾರೆ? ದೇವರು ಅವರನ್ನು ಒಟ್ಟುಗೂಡಿಸುವರು. ವಿಮೋಚನಕಾಂಡ ಅಧ್ಯಾಯ 25ರಲ್ಲಿ ಇನ್ನೊಂದು ವಚನವನ್ನು ನೋಡೋಣ. ವಿಮೋಚನಕಾಂಡ ಅಧ್ಯಾಯ 25 ವಚನ 20. ಆ ಕೆರೂಬಿಗಳು ಮೇಲಕ್ಕೆ ರೆಕ್ಕೆಗಳನ್ನು ಚಾಚಿರುವಂತೆಯೂ ಕೃಪಾಸನವನ್ನು ತಮ್ಮ ರೆಕ್ಕೆಗಳಿಂದ ಮುಚ್ಚುವಂತೆಯೂ ಇರಬೇಕು. ಅವುಗಳ ಮುಖಗಳು ಎದುರುಬದುರಾಗಿ ಕೃಪಾಸನವನ್ನು ನೋಡುತ್ತಿರಬೇಕು. ಆ ಕೃಪಾಸನವನ್ನು ಮಂಜೂಷದ ಮೇಲಿಡಬೇಕು. ನಾನು ನಿನಗೆ ಕೊಡುವ ಆಜ್ಞಾಶಾಸನಗಳನ್ನು ಆ ಮಂಜೂಷದೊಳಗೆ ಇಡಬೇಕು. ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು. ಕೃಪಾಸನದ ಮೇಲೆ ಆಜ್ಞಾಶಾಸನಗಳನ್ನು ಇಟ್ಟಿರುವ ಮಂಜೂಷದ ಮೇಲನ 2 ಕೆರೂಬಿಗಳ ನಡುವೆಯೇ ನಾನು ಇದ್ದು ನಿನ್ನ ಸಂಗಡ ಮಾತಾಡಿ. ಇದು ಯಾವ ಸ್ಥಳವನ್ನು ಸೂಚಿಸುತ್ತದೆ? ಈ ದೃಶ್ಯವು ಪವಿತ್ರಸ್ಥಾನ ಮತ್ತು ಮಹಾಪವಿತ್ರಸ್ಥಾನದ ಬಗ್ಗೆ ವಿವರಿಸುತ್ತಿಲ್ಲವೇ? ಆಲಯದಲ್ಲಿ ಮುಂಭಾಗದಲ್ಲಿ ಪವಿತ್ರಸ್ಥಾನ, ಹಿಂಭಾಗದಲ್ಲಿ ಮಹಾಪವಿತ್ರಸ್ಥಾನ ಇವೆ. ಕೆರೂಬಿಗಳು ಎಲ್ಲಿ? ಕೆರೂಬಿಗಳು ಮಹಾಪವಿತ್ರ ಸ್ಥಾನದಲ್ಲಿ ಒಡಂಬಡಿಕೆಯ ಮಂಜೂಷದ ಮೇಲಿವೆ. ದೇವರು ಅಲ್ಲಿ ಏನು ಮಾಡುತ್ತಾರೆ? ಅವರು ನಮ್ಮ ಸಂಗಡ ಇದ್ದು ಮಾತಾಡುವರು. ದೇವರು ನಮ್ಮ ಸಂಗಡ ಇದ್ದು ಮಾತಾಡುವ ಈ ದಿನ ಯಾವುದು? ಅದು ಸರ್ವದೋಷ ಪರಿಹಾರಕ ದಿನ. ವರ್ಷಕ್ಕೊಮ್ಮೆ ಸರ್ವದೋಷ ಪರಿಹಾರಕ ದಿನದಂದು ಯಾಜಕನು ಮಹಾಪವಿತ್ರ ಸ್ಥಾನವನ್ನು ಪ್ರವೇಶಿಸುತ್ತಾನೆ ಮತ್ತು ದೇವರು ಅಲ್ಲಿ ನಾನು ಇದ್ದು ನಿಮ್ಮ ಸಂಗಡ ಮಾತಾಡುವೆನು ಎಂದು ಹೇಳುತ್ತಾರೆ. ಆದ್ದರಿಂದ ತ್ಯಾಗವಿಲ್ಲದೆ, ಅಂದರೆ ಆರಾಧನೆಯಿಲ್ಲದೆ ದೇವರು ಮತ್ತು ಮನುಕುಲದ ನಡುವೆ ಯಾವುದೇ ಸಂಪರ್ಕದ ಅಂಶವಿದೆಯೇ? ಖಂಡಿತವಾಗಿಯೂ ಇಲ್ಲ. ಪಾಪದಿಂದ ದೂರವಾಗಿದ್ದ ನಮ್ಮನ್ನು ದೇವರು ಆರಾಧನೆಯ ಮೂಲಕ ಕರೆದರು ಮತ್ತು ಅವರಿಗೆ ಸಮೀಪಸ್ಥರಾದೆವು. ಕ್ರಿಸ್ತನ ಯಜ್ಞದ ಮೂಲಕ ಅವರ ರಕ್ತದಿಂದ ದೇವರು ನಮ್ಮನ್ನು ತನ್ನ ಮನೆಯವರನ್ನಾಗಿ ಮಾಡಿದರು. ಆದ್ದರಿಂದ ನಾವು ಅದು ಸಬ್ಬತ್ ದಿನದ ಆರಾಧನೆಯಾಗಿರಲಿ, 3ನೇ ದಿನದ ಆರಾಧನೆಯಾಗಿರಲಿ ಅಥವಾ ಹಬ್ಬದ ಆರಾಧನೆಯಾಗಿರಲಿ, ಆರಾಧನೆಯನ್ನು ಎಂದಿಗೂ ನಿರ್ಲಕ್ಷಿಸಬಾರದು. ಪ್ರತಿಯೊಂದು ಆರಾಧನೆ ಮೂಲಕ ದೇವರು ನಮ್ಮ ಎಲ್ಲಾ ಮನವಿಗಳನ್ನು ಹತ್ತಿರದಿಂದ ಆಲಿಸುತ್ತಾರೆ ಮತ್ತು ನಮ್ಮ ಎಲ್ಲಾ ಆಸೆಗಳನ್ನು ನೆರವೇರಿಸುತ್ತಾರೆ. ಈ ಎಲ್ಲಾ ಕಾರ್ಯಗಳು ಆರಾಧನೆಯ ಮೂಲಕವೇ ನೆರವೇರುತ್ತವೆ. ನಾವು ನಿರಂತರವಾಗಿ ಆರಾಧನೆಯನ್ನು ಮಾಡುತ್ತಿದ್ದರೂ ದೇವರ ಕಾರಣ ಅಥವಾ ಚಿತ್ತವನ್ನು ತಿಳಿಯದೆ ಕುರುಡಾಗಿ ಆರಾಧನೆಯನ್ನು ಅರ್ಪಿಸಬಾರದು. ನಾವು ತಿಳುವಳಿಕೆಯಿಂದ ಆರಾಧನೆಯನ್ನು ಅರ್ಪಿಸಬೇಕು. ತಿಳುವಳಿಕೆಯಿಂದ ಆರಾಧಿಸಲು ದೇವರು ನಮ್ಮನ್ನು ಸಂಧಿಸುವುದಾಗಿ ವಾಗ್ದಾನ ಮಾಡಿದ ಆರಾಧನೆಯ ದಿನ ಶನಿವಾರವೇ ಅಥವಾ ಭಾನುವಾರವೇ ಮತ್ತು ಅವರು ನಿಗದಿಪಡಿಸಿದ ಹಬ್ಬ ಕ್ರಿಸ್ಮಸ್ ಅಥವಾ ಪಸ್ಕವೇ ಎಂದು ನಾವು ತಿಳಿದುಕೊಳ್ಳಬೇಕು. ಈ ರೀತಿಯಾಗಿ ನಾವು ಹೇಬೆಲನ ಯಜ್ಞದಂತೆ ನಿಜವಾದ ಆರಾಧನೆಯನ್ನು ಅರ್ಪಿಸಬೇಕಲ್ಲವೇ? ಇಂದು ಅಸಂಖ್ಯಾತ ಜನರು ಭಾನುವಾರದ ಆರಾಧನೆಯನ್ನು ಆಚರಿಸುತ್ತಾರೆ, ಆದರೆ ಈ ಯಜ್ಞವು ದೇವರನ್ನು ಮೆಚ್ಚಿಸುವ ಹೇಬೆಲನ ಯಜ್ಞಕ್ಕೆ ಸಮಾನವಾಗಿದೆಯೇ? ಸಬ್ಬತ್ ಆರಾಧನೆಯು ಹೇಬೆಲನ ಯಜ್ಞಕ್ಕೆ ಹೊಂದಿಕೆಯಾಗುತ್ತದೆ ಅಲ್ಲವೇ? ನಾವು ಇದನ್ನು ಸರಿಯಾಗಿ ಅರ್ಥಮಾಡಿಕೊಂಡು ದೇವರ ಒಡಂಬಡಿಕೆಗೆ ಅನುಗುಣವಾಗಿ ಆರಾಧನೆಯನ್ನು ಸಲ್ಲಿಸಬೇಕಲ್ಲವೇ? ಇಂದು ನಾವು ದೇವರೊಂದಿಗಿನ ಒಡಂಬಡಿಕೆಯಾದ ಸಬ್ಬತ್ ದಿನದ ಆರಾಧನೆಯನ್ನು ಮಾಡುತ್ತಿದ್ದೇವೆ. ನಾವು ಪಸ್ಕವನ್ನು ಸಹ ಆಚರಿಸುತ್ತೇವೆ. ನಾವು ಮೂರಾವರ್ತಿ 7 ಹಬ್ಬಗಳಲ್ಲಿ ಆರಾಧನೆಗಳನ್ನು ಸಹ ನಡೆಸುತ್ತೇವೆ. ನೀವು ಧರಿಸಿರುವ ಮುಸುಕು ಕೂಡ ದೇವರು ಸತ್ಯವೇದದಲ್ಲಿ ನಿಯಮವಾಗಿ ನೇಮಿಸಿರುವ ಸರಿಯಾದ ಆರಾಧನೆಯ ವಿಧಾನವಾಗಿದೆ. ಹಾಗೆ ಮಾಡದಿರುವುದು ದೇವರನ್ನು ಅಗೌರವಿಸುವ ಕ್ರಿಯೆಯಾಗುತ್ತದೆ ಎಂದು ಸತ್ಯವೇದವು ಹೇಳುವುದರಿಂದ ಸ್ತ್ರೀಯರು ಆರಾಧನೆ ಸಮಯದಲ್ಲಿ ಮುಸುಕು ಧರಿಸುವುದು ಕಡ್ಡಾಯವಾಗಿದೆ. ಇದು ಚರ್ಚ್ ಆಫ್ ಗಾಡ್ನಲ್ಲಿರುವ ಆರಾಧನೆಯ ನಿಯಮವಾಗಿದೆ. ಇದು ಅಪೊಸ್ತಲರ ಯುಗದಿಂದಲೂ ಆಚರಿಸಲ್ಪಡುತ್ತಿರುವ ಆರಾಧನೆಯ ನಿಯಮವಲ್ಲವೇ? ನಾವು ಕೈಗೊಂಡು ನಡೆಯುತ್ತಿರುವ ಆರಾಧನಾ ನಿಯಮಗಳ ಬಗ್ಗೆ ಹೆಚ್ಚು ಹೆಮ್ಮೆ ಪಡುವಂತೆ ಮತ್ತು ಸತ್ಯಾರಾಧನೆಯನ್ನು ಮಾಡುವಂತೆ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಹಾಗಾಗಿ ನಾವು ದಾರಿ ತಪ್ಪುತ್ತಿರುವ ಲೋಕದ ಎಲ್ಲಾ ಸಭೆಗಳಿಗೆ ಸರಿಯಾದ ಬೋಧನೆಗಳನ್ನು ತಲುಪಿಸಲು ಸಾಧ್ಯವಾಗುತ್ತದೆ.
하늘 백성들이 다 되어 주시기를 ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. 말씀 마치도록 하겠습니다. ಧನ್ಯವಾದಗಳು. 감사합니다.